ಹಾಯ್ ಗಾಯ್ಸ್, ವೆಲ್ಕಮ್ ಟು ಅಪ್ಪು ಯೂನಿವರ್ಸ್. ಇವತ್ತು ಮಾವಿನಕಾಯಿ ಚಟ್ನಿ ಮಾಡೋಣ ಬನ್ನಿ. 2 ಗಿಣಿ ಮಾವಿನಕಾಯಿ ತೊಗೊಂಡಿದ್ದೀನಿ, ಅದನ್ನು ತುರ್ಕೊಬೇಕು. 2 ಗಿಣಿ ಮಾವಿನಕಾಯಿ ತುರ್ಕೊಂಡು ಅದಕ್ಕೆ 1 ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನು ಸಾಸಿವೆ, 1/4 ಸ್ಪೂನು ಮೆಣಸು ಮತ್ತು ಬೆಳ್ಳುಳ್ಳಿ, ಒಂದು 6 ರುಬ್ಕೊಳಕ್ಕೆ, ಇನ್ನು 4-5 ಒಗ್ಗರಣೆಗೆ, ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ. ಈಗ ಮೆಂತ್ಯ, ಸಾಸಿವೆ, ಮೆಣಸನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಮೆಂತ್ಯ ಸ್ವಲ್ಪ ಕೆಂಪಗಾದ ತಕ್ಷಣ ಸಾಸಿವೆನೂ ಮೆಣಸು ಹಾಕಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಫಸ್ಟು ಮಿಕ್ಸಿ ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರಿಗೆ ತುರಿದಿರೋ ಮಾವಿನಕಾಯಿ, ಬೆಳ್ಳುಳ್ಳಿ, 5 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಪೇಸ್ಟಿಗೆ ಒಗ್ಗರಣೆ ಹಾಕೋಣ. 6 ಸ್ಪೂನ್ 7 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೆಂತ್ಯ, 1/4 ಚಮಚ ಮೆಂತ್ಯ ಮತ್ತು 1/4 ಚಮಚ ಸಾಸಿವೆ ಒಗ್ಗರಣೆಗೆ. ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ. ಆಮೇಲೆ ಆ ಪೇಸ್ಟು, ರುಬ್ಬಿರೋ ಪೇಸ್ಟ್ ಇರುತ್ತಲ್ಲ ಮಾವಿನಕಾಯ್ದು, ಅದನ್ನು ಹಾಕ್ಕೊಂಡು ಬೇಯಿಸ್ಕೊಬೇಕು. ಫಸ್ಟು ಎಣ್ಣೆ ಎಲ್ಲ ಹೀರ್ಕೊಳುತ್ತೆ, ಲಾಸ್ಟಿಗೆ ಎಣ್ಣೆ ಸ್ವಲ್ಪ ಬಿಡುತ್ತೆ. 2 ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಕಾಲು ಚಮಚ ಅರಿಶಿನ, ನಾಲ್ಕು ಸ್ಪೂನ್ ಉಪ್ಪು ಹಾಕ್ಕೊಬೇಕು. ಅಂದರೆ ಮೀಡಿಯಮ್ ಸ್ಪೂನ್, ಅದು ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಉಪ್ಪು. ಎಣ್ಣೆ ಒಂದು ಸ್ವಲ್ಪ ಕಮ್ಮಿ ಅನಿಸ್ತು ಅಂದರೆ ಇನ್ನೊಂದು 2 ಸ್ಪೂನ್ ಹಾಕ್ಕೊಳ್ಳಿ. ಬಿಸಿ ಬಿಸಿ ಅನ್ನಕ್ಕೆ, ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಇದು. ಇಲ್ಲೊಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ, 1-1.5 ಸ್ಪೂನ್ ಹಾಕ್ಕೊಳ್ಳಿ. ಇದು ಆಗಿದ್ದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಬಾಣಲಿನ ಅಂಟ್ಕೊಳಲ್ಲ, ಬಿಡ್ತಾ ಬರುತ್ತೆ, ಸ್ವಲ್ಪ ಎಣ್ಣೆ ಬರ್ತಾ ಹೋಗುತ್ತೆ. ಅದು ಬಾಣಲಿ ಬಿಡ್ತಾ ಇದೆ ಅಂದರೆ ಆಗಿದೆ ಚಟ್ನಿ ಅಂತ. ನೋಡಿ ಈ ಥರ. ಆಗ ಅದು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲೂ ಇಟ್ಕೊಳ್ಳಿ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬರುತ್ತೆ 1 ವಾರದ ಮೇಲೆ. ರೊಟ್ಟಿಗೆ, ಅನ್ನಕ್ಕೆ ಎಲ್ಲ ಸರ್ವ್ ಮಾಡ್ಬೋದು. ಇಷ್ಟ ಆಗದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.